ಸಭೆಯನ್ನು ಮುಗಿಸಿಕೊಂಡು ಇಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಹಿರಿಯ ಪೂಜ್ಯರು, ನಮ್ಮ ಜಿಲ್ಲೆಯ ಹಿರಿಯ ಪೂಜ್ಯರು, ಇಂಗ್ಲೇಶ್ವರ ವಚನಶಿಲಾ ಮಂಟಪದ ಚನ್ನಬಸವ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಭಾಗ್ಯವಾಡಿ ಪೂಜ್ಯರಲ್ಲಿ, ನಮ್ಮ ಮನುಗುಳಿ ಶರ್ವಯ್ಯ ಸ್ವಾಮೀಜಿಯವರಲ್ಲಿ, ಮಾತಾಜಿಯವರಲ್ಲಿ, ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರ ನಕಣಪ್ಪವರು, ಏಕರಪ್ಪವರು ಹೇಳ್ಯಾರ, ನಾವು ಮನುಷ್ಯರು ಗಟ್ಟಿಯಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಯ್ತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ಅದಕ್ಕೆ ನಮಗೆ ಯಾವ ಶಿಕ್ಷಣ ಬೇಕಾಗಿತ್ತು ಅಂದ್ರೆ ವಚನ ಶಿಕ್ಷಣ ಬೇಕಾಗಿತ್ತು. ವಚನ ಸಾಹಿತ್ಯ, ನಾವು ಲಿಂಗಾಯತರಿಗೆ ಯಾವ ಶಿಕ್ಷಣ ಬೇಕಂದ್ರೆ ನಾವು ಯಾವ ಜ್ಞಾನವನ್ನು ತಗೋಬೇಕಂದ್ರೆ ವಚನ ಸಾಹಿತ್ಯದ ಹಿಂದಕ್ಕೆ ಒಂದು 10 ವರ್ಷ ಹಿಂದಿರ್ಬೋದು, ಯಾರೋ ಒಬ್ರು ಜಗತ್ತಿನೊಳಗೆ ಯಾವುದೋ ಒಂದು ದೇಶದವ್ರು ನನಗೆ ನೆನಪಿಲ್ಲ, ಒಂದು ಅಲ್ಲಾನ ಚಿತ್ರ ಬರೆದಿದ್ರು. ದೇವರು ನಿರಾಕಾರದನ, ನಿರಾಕಾರ ದೇವರನ್ನೇ ಪೂಜೆ ಮಾಡ್ತಾರೆ. ಅವ್ರದ್ದೊಬ್ರು ಚಿತ್ರ ಬರೆದಿದ್ದು ಅಲ್ಲಾನ ಚಿತ್ರ ಅಂತ ಹಿಂಗೆ ಬಿಡುಗಡೆ ಮಾಡಿದರು. ಅವರು ಆ ದೇಶಕ್ಕೆ ಹೊಕ್ಕ, ಮನೆ ಹೊಕ್ಕ ಅವನ ಶಿರಚ್ಛೇದನ ಮಾಡಿಬಿಟ್ರು. ಯಾಕಂದ್ರೆ ಆ ಧರ್ಮದ ಬಗ್ಗೆ ಅಷ್ಟೊಂದು ನಿಷ್ಠೆ ಅವ್ರಿಗೆ. ಯಾಕೆ ದೇವ್ರು ನಿರಾಕಾರದನ, ಅವನ ಹೆಂಗೆ ಸಾಕಾರ ತೋರಿಸಿ ಇವತ್ತು ಬಂದರು. ಹಂಗೆ ನಮಗೆ ಅಂಥ ಕಿಚ್ಚು ನಮ್ಮಂತೆ ಬರಬೇಕಾಗಿತ್ತು. ನಾವು ಏನು ಲಿಂಗಾಯತರು ಬಸವ ಧರ್ಮ ಇರೋದಲ್ಲ, ಅಂಥ ಕಿಚ್ಚು ನಮ್ಮ ತೆಗೆ ಬರ್ಬೇಕಾಗಿತ್ತು. ಆ ಬರ್ಲಿಕ್ಕಂದ್ರೆ ಏನಾಕೈತಿ ಅನ್ನೋಕ್ಕಾಗ ಇವೆಲ್ಲ ಉದಾಹರಣೆಗಳು. ಒಂದು ವಚನ ದರ್ಶನ ಪುಸ್ತಕ, ಅದನ್ನು ನೋಡಿ ಎಷ್ಟು ಜಿದ್ದಿಗೆ ಬಿದ್ದಾಗ ಬೇರೆ 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 ಜಿಲ್ಲೆಗಳಿಗೆ ಪ್ರಚಾರ ಮಾಡ್ತಾರೆ. ಮತ್ತು ಅಲ್ಲಿ ಮಾಡಕ್ಕೆ ಬಂದಂಥ ಅಲ್ಲಿ ಏನು ನಡದೆತ್ತಿ ಬಾಲದ ಕೋತಿಗಳು ಹೆಂಗೆ ಮಾತಾಡ್ತಾವೆ, ಎಷ್ಟು ಅವು ವಚನಗಳು ತಾನೇ ಹುಟ್ಕೊಂಡು ಅಂತ ಹೇಳ್ತಾವೆ. ಅಲ್ಲಿಂದ ಏನೇನೋ ಇಡೀ ಲಿಂಗಾಯತ ಧರ್ಮವನ್ನು ಮುಚ್ಚಾಕಕ್ಕೆ ಭಾಳ ಕೆಟ್ಟಾಗಿ ಮಾತಾಡ್ತಾರೆ. ಅದರ ಮುಂದಿನ ಭಾಗವಾಗಿ ಇದನ್ನು ಶರಣ ಶಕ್ತಿ ಏನಂತ ಒಂದು ಚಲನಚಿತ್ರ ಬಿಡುಗಡೆ ಮಾಡಾಕ್ತಾರೆ. ಭಾಳ ಅಪಮಾನಜನಕವಾಗಿ ನಮ್ಮ ನಾಗಲಾಂಬಿಕಾ ತಾಯಿಯವರಿಗೆ, ಬಸವ ತಂದೆಗಳಿಗೆ, ಉಳಿದ ಎಲ್ಲ ಶರಣರು ಭಾಳ ಅಪಮಾನಜನಕವಾದಂಥ ಅಲ್ಲಿ ಚಿತ್ರೀಕರಣ ಐತಿ ಅದನ್ನು ನೋಡಿದವ್ರು ಎಲ್ಲರೂ ಹೇಳಾಕ್ತಾರೆ. ಮತ್ತು ಅದಕ್ಕೆ ಆ ಚಲನಚಿತ್ರ ಅದನ್ನು ನಿಷೇಧನೆ ಮಾಡಬೇಕು, ಇಲ್ಲ ಅದನ್ನು ಬಿಡುಗಡೆ ಮಾಡ್ತಿದ್ರೆ ಅದನ್ನು ನಮ್ಮ 7ನೇ ತಾರೀಕಿಗೆ ಏನೋ ಸೆನ್ಸಾರ್ ಮಂಡಳಿಯವರು 7ನೇ ತಾರೀಕಿಗೆ ಏನೋ ಅದನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖರಿಗೆ, ಶರಣರಿಗೆ ಅದನ್ನು ತೋರಿಸಿ ಯಾವ ಭಾಗ ಬೇಡ ತಿರ್ತಾರೆ ಕಟ್ ಮಾಡಿ ತೋರಿಸ್ಯಾರ. ಹಂಗೆ ಮಾಡಿದ್ರೆ ನಮ್ಗೆ ಭಾಳ ಸಂತೋಷ. ನಾವು ಹೆಂಗಾರ ಮಾಡಿ ಧರ್ಮ ಪ್ರಚಾರ ಮಾಡ್ತೇವೆ ಅಂದ್ರೆ ನಮ್ಮ ಸಹಕಾರ ಐತಿ. ನೀವು ಬಸವ ಧರ್ಮವನ್ನು ನಾಶ ಮಾಡ್ತೀರಿ ಅಂದ್ರೆ ನಮ್ಗೆ ಕಟ್ಟಾ ವಿರೋಧ ಐತಿ. ನೀವು ಇಷ್ಟು ಆಗಿನೂ ಇಷ್ಟೆಲ್ಲ ನಾವು ಮಾಡ್ಲಿಕ್ಕಾಗೇನು ನೀವು ಇವತ್ತು ನಮ್ಮ ಭಾಗ್ಯವಾಡಿ ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.